ಸಿ ನಾವು ಮಕ್ಕಳಿಗೆ ಆ ಫಿನಾನ್ಷಿಯಲ್ ಮೈಂಡ್ಸೆಟ್ನೇ ಕಲಿಸ್ಲಿಲ್ಲ ಅಂದರೆ ದಟ್ ಈಸ್ ದ ಮೇಜರ್ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ನಾವು ಟೆಕ್ಸ್ಟ್ನಲ್ಲಿ ಬರೀ ಹಿಸ್ಟ್ರಿ ಮತ್ತು ಈ ಥರಗಳನ್ನು ಹೇಳ್ತಾ ಇರ್ತೀವಿ. ಬಿಸ್ನೆಸ್, ಸೇವಿಂಗ್ಸ್, ಫಿನಾನ್ಸ್ ನಾವು ಹೇಳಿಕೊಡೋದೇ ಇಲ್ಲ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ವಿಹಾನ್ ಈಸ್ ಲರ್ನಿಂಗ್ ಎವ್ರಿಥಿಂಗ್. ಎಸ್ ಬೋತ್ ಮೈ ಕಿಡ್ಸ್, ಇವನ್ ಚೆರಿ ಇನ್ಫ್ಯಾಕ್ಟ್. ಅವಳು ಇತ್ತೀಚೆಗೆ ಸ್ವಲ್ಪ ಶಿ ಇಸ್ ಲೈಕ್ ಓಕೆ ಐ ಥಿಂಕ್ ಐ ಕ್ಯಾನ್ ಸ್ಪೆಂಡ್ ಅಂತ ಹೇಳ್ಕೊಂಡು, ಬಿಕಾಸ್ ಮಾಮ್ ಆ್ಯಂಡ್ ಡ್ಯಾಡ್ ಆರ್ ಅರ್ನಿಂಗ್ ವೆಲ್ ಅಂತ. ಐ ಆಮ್ ಟ್ರೈಂಗ್ ಟು ಗೆಟ್ ಹರ್ ಔಟ್ ಆಫ್ ದಿಸ್. ಐ ಸೆಡ್ ಯು ಸ್ಪೆಂಡ್, ಯು ಅರ್ನ್ ಯುವರ್ ಮನಿ. ನೀವು ನಂಬಲಿಕ್ಕಿಲ್ಲ ಭಾವನವ್ರೆ, ಶಿ ಇಸ್ ಮೇಡ್ ಅ ಲಿಸ್ಟ್. ಲಾಸ್ಟ್ ಇಯರ್ 2 years ಬ್ಯಾಕ್ ಶಿ ಬಾಟ್ ಅ ಲ್ಯಾಪ್ಟಾಪ್ ಫಾರ್ ಹರ್ ಸೆಲ್ಫ್. ಐ ಸೆಡ್ ರೈಟ್, ಯು ಹ್ಯಾವ್ ಟು ರಿಟರ್ನ್ ಆಲ್ ದಿಸ್ ಮನಿ ಬ್ಯಾಕ್ ಅಂತ ಹೇಳಿದ್ದೀನಿ. ಆ ಲ್ಯಾಪ್ಟಾಪ್ ಎಷ್ಟಾಗಿದೆ ದುಡ್ಡು, ವೆನ್ ಯು ಸ್ಟಾರ್ಟ್ ಅರ್ನಿಂಗ್ ಯು ಹ್ಯಾವ್ ಟು ರಿಟರ್ನ್ ದಿಸ್ ಮನಿ ಬ್ಯಾಕ್ ಟು ಮೀ ಅಂತ. ಸೊ ಐ ಮೇಕ್ ಹರ್ ಬಿಕಾಸ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಅದರ ಹಿಂದೆ ಒಂದು ಎಷ್ಟು ಕಷ್ಟ ಇದೆ ಟು ಅರ್ನ್ ದಟ್ ಮನಿ. ಅರ್ಥ ಆಗಲಿ ಅದು ಮೊದಲಿಂದಾನೆ. ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ನಾನು ಯಾವಾಗಲೂ ಹೇಳೋದು, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಕಮ್ ಟು ಅಸ್, ದಟ್ ಇಸ್ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದ್ದರೆ ಆ ಒಂದು ಆ ಮಟ್ಟಿಗೆ ಹೋಗಲ್ಲ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದು. ವೆನ್ ಶಿ ಕ್ಯಾನ್ ಟೇಕ್ ಹರ್ ಓನ್ ಡಿಸಿಷನ್ಸ್. ಟ್ರೂ. ಅಲ್ಲಿ ನಮಗೆ ಕಷ್ಟ ಆಗೋದು ಹೆಣ್ಮಕ್ಳಿಗೆ. ಎಸ್ಪೆಷಲಿ ವಿ ಆರ್ ನಾಟ್ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್, ತುಂಬ ಕಷ್ಟ ಆಗುತ್ತೆ. ಭಾಳಷ್ಟು ನಾವು ಸಹಿಸ್ಕೊಂಡು ಬರೋದು ಥಿಂಕಿಂಗ್ ದಟ್ ನೆಕ್ಸ್ಟ್ ನಾನೇನು ಮಾಡಲಿ ಅನ್ನೋದು. ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ದಟ್ ಗಿವ್ ಯು ದ ಕಾನ್ಫಿಡೆನ್ಸ್. ಎಜುಕೇಷನ್ ಅಂತ ಒಂದಿದ್ರೆ, ಎಜುಕೇಷನ್ ಇಲ್ದಿದ್ರು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿ ಕ್ಯಾನ್ ಡೂ ಅಂತ. ಬಟ್ ಚಾರಿತ್ರ್ಯ, ಶಿ ಇಸ್ ಗುಡ್ ಎಟ್ ಸ್ಟಡೀಸ್. ಐ ಟೆಲ್ ಹರ್ ದಟ್ ಈವನ್ ಇಫ್ ಸಿನಿಮಾ ಇಸ್ ನಾಟ್ ವರ್ಕಿಂಗ್ ಫಾರ್ ಯು, you can do something otherwise ಅಂತ ಹೇಳ್ಬಿಟ್ಟು. It's not that she has to earn money, but she has to. Understood. Yeah. She has to. I mean, you can't be sitting at home thinking that I can use mom and dad's money. You have to use your money. ಲವ್ಲಿ. ಶಿಲ್ಪಾ ಗಣೇಶ್ ಅವರ ಲೈಫಿನ 5 ಸೂತ್ರಾಸ್, ಪಂಚಸೂತ್ರಗಳು ಏನು? ಪಂಚಸೂತ್ರ, 5 ಸೂತ್ರಾಸ್, 5 ರೂಲ್ಸ್ ಆಫ್ ಲೈಫ್. Rules. First comes is food for me. ಎಲ್ಲದಕ್ಕಿಂತ ಮೀರಿ ಹೆಲ್ತು. I eat less. I only what is sufficient. ನಾನು excess, I'm not a foodie. I work out and discipline, of course. And friends, important, because ಕೆಲವೊಮ್ಮೆ ಏನಾಗುತ್ತೆ, ನಾವು ಕುತ್ಕೊಂಡು ಮಾತಾಡೋವಾಗ that 1 hour of we are gossiping, we are laughing, and all that gives a happiness. That peace. Friends are important. ನನಗೆ 4-5 ಜನ very important friends are there, so where I spot out everything. So go to shopping. Interesting. Yeah, for ladies important. ತುಂಬ ಸ್ಟ್ರೆಸ್ ಆದಾಗ ಏನು ಮಾಡ್ತೀರಾ ನೀವು? when you feel that it's enough ಅಂದಾಗ? ಆಗ್ತಾ ಇದೆ. ಈ ಲಾಸ್ಟ್ 1 week ಹ್ಯಾಸ್ ಬೀನ್ ವೆರಿ ಸ್ಟ್ರೆಸ್ಫುಲ್. ನಿದ್ರೆ ಸಾಲ್ತಿಲ್ಲ, ಲಾಡ್ ಆಫ್ ವರ್ಕ್ ಇಲ್ಲಿ ಅಲ್ಲಿ ಅಂದ್ಕೊಂಡು, ಲಾಡ್ ಆಫ್ ಪ್ರಾಜೆಕ್ಟ್ಸ್. ಐ ಡೋಂಟ್ ನೋ, ಫೋನ್ ತೆಗೆದು ಸೈಡಲ್ಲಿ ಇಡ್ತೀನಿ. ಓಕೆ, 1 hour ಐಮ್ ನಾಟ್ ಗೋನ್ ಆನ್ಸರ್ ಎನಿ ಕಾಲ್ಸ್, ಲೆಟ್ ಮೀ ಬ್ರೀದ್ ಅಂತ ಹೇಳಿದೆ ತಕ್ಷಣ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಲೈಟು, ದಟ್ ಯು ಗೆಟಿಂಗ್ ಕಾಲ್ಸ್. ಐ ಡೋಂಟ್ ನೋ, ಇಟ್ಸ್ ಜಸ್ಟ್ ದಟ್ ವಿ ಹ್ಯಾವ್ ಟು ಹ್ಯಾಂಡಲ್. ಓಕೆ, ಮೇ ಬಿ ಆಫ್ಟರ್ 2 months ಐಲ್ ಟೇಕ್ ಅ ಬ್ರೇಕ್ ಆ್ಯಂಡ್ ಗೋ ಆನ್ ಅ ಹಾಲಿಡೇ. ಹಾಲಿಡೇ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಆ್ಯಕ್ಚುಲಿ ನಾವು ಅಂದ್ಕೊಳ್ಳೋದು, ಇವರೆಲ್ಲ ಫ್ಯಾಷನ್ಗೋಸ್ಕರ ಹಾಲಿಡೇಗೆ ಹೋಗ್ತಾರಂತೆ. ಇಟ್ಸ್ ನಾಟ್ ಟ್ರೂ. ಆ ಜಾಗವನ್ನು ಬಿಟ್ಟು ನಾವು ಒಂದು ಕಡೆ ಹೋಗ್ತೀವಲ್ಲ, ಅವಾಗ ಇಲ್ಲಿ ಆ ಕೆಲಸ ಎಲ್ಲ ಮರಿತೀವಲ್ಲ, ದಟ್ ಗಿವ್ಸ್ ಅ ಲಾಟ್ ಆಫ್ ಹ್ಯಾಪಿನೆಸ್ ಭಾವನವ್ರೆ. ಎನರ್ಜಿ ರಿಫಿಲ್ ಆಗುತ್ತೆ. ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್, ಒಂದು ಸ್ವಲ್ಪ ಬ್ರೀದಿಂಗ್ ಸ್ಪೇಸು. ಓಕೆ, ಇವತ್ತು ಐ ಡೋಂಟ್ ಹ್ಯಾವ್ ಟು ಆನ್ಸರ್ ಕಾಲ್ಸ್, ಪೀಪಲ್ ಆರ್ ನಾಟ್ ಗೋಯಿಂಗ್ ಟು ಕಾಲ್ ಮೀ, ಇವತ್ತು ಯಾರು ಫೋನ್ ಮಾಡಲ್ಲ ನನಗೆ ಅಂತ ಹೇಳ್ಬಿಟ್ಟು ಆ ಒಂದು ಇಟ್ಸ್ ಅ ನೈಸ್ ಫೀಲಿಂಗ್. ವಂಡರ್ಫುಲ್. ಈಗ ಯಾರಾದರೂ ನಿಮ್ಮ ಲೈಫಿಂದ ಇನ್ಸ್ಪೈರ್ ಆಗಿ ಏನಾದರೂ ಒಂದು ರೂಲ್ಸ್ ಫಾಲೋ ಮಾಡಬೇಕು ಲೈಫಿಗೆ ಅಂದರೆ, ಐ ನೋ ಇವಾಗ ಆಲ್ರೆಡಿ ಹೇಳಿದ್ದೀರಾ ತುಂಬ, ಓನ್ಲಿ 1 ಲೈನಲ್ಲಿ ಹೌ ಯು ಡಿಸ್ಕ್ರೈಬ್ ಇಟ್? ನಾನು ಇವಾಗ ಶಿಲ್ಪಾ ಗಣೇಶ್ ಅವರಿಂದ ಒಂದನ್ನೇನಾದರೂ ಪಿಕ್ ಮಾಡ್ಕೋಬೇಕು ಲೈಫಿಗೆ ಅಂದರೆ ವಾಟ್ ಇಟ್ ಈಸ್? ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಫಸ್ಟ್. ಇದನ್ನು ಆ್ಯಕ್ಚುಲಿ ಗಣೇಶ್ ಹೇಳ್ತಾರೆ, ಫಸ್ಟ್ ನಾವೆಲ್ಲರೂ ಚೆನ್ನಾಗಿರೋಣ ಆಮೇಲೆ ಅಂತ. ನನಗೆ ಅದು ಅರ್ಥ ಆಗ್ತೀನಿ. ನೀವೆಂಥ ಸ್ವಾರ್ಥಿ ಅಂತ ಹೇಳ್ತಿದ್ದೆ ನಾನು. ಹೌ ಕ್ಯಾನ್ ಯು ಓನ್ಲಿ ಥಿಂಕ್ ಅಬೌಟ್ ಯುವರ್ ಸೆಲ್ಫ್ ಅಂತ ಈಗೀಗ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಫ್ಸ್ ಅಂತ. ವಿ ಕ್ಯಾನ್ ಡೂ ಅ ಲಾಟ್ ಆಫ್ ಸೆಲ್ಫ್ ಲವ್ ಇಸ್ ಸೆಲ್ಫಿಶ್ ಅಂತ. ಅಲ್ಲಲ್ಲ, ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ಅದು ನೀವು ಯಾವುದೇ ರೀತಿ ಸೆಲ್ಫ್ ಲವ್ ಅಂದಿದ ತಕ್ಷಣ ನಾನು ಚೆನ್ನಾಗಿರ್ಬೇಕಂತ ಅಂದರೆ ಅದು ಬರೀ ಅದೇ ಥರ ಬರಲ್ಲ. ಒಂದು ನಿಮ್ಮ ಊಟದಿಂದ, ನಿಮ್ಮ ವರ್ಕೌಟಿಂದ, ನಿಮ್ಮ ಒಂದು ಯಾವುದೇ ಒಂದು ಕೆಲಸ, ಎವ್ರಿಥಿಂಗ್ ಬಿಗಿನ್ಸ್ ವಿತ್ ದ್ಯಾಟ್.
ನಮ್ಮನ್ನು ನಾವು ನೋಡ್ಕೊಳ್ದೆ ಹೋದರೆ ನಿಮಗೆ ಪರ್ಫಾರ್ಮ್ ಮಾಡೋಕ್ಕೆ ಆಗಲ್ಲ, ಕೆಲಸದಲ್ಲಿ ಆಗಲಿ ಯಾವುದರಲ್ಲಿ ಆಗಲಿ. ನೀವು ನೋಡಿ, ಒಂದು ನಿದ್ರೆ ಆಗದಿದ್ದರೆ, ಒಂದು ಸರಿ ಊಟ ಮಾಡದಿದ್ರೆ ನೆಕ್ಸ್ಟ್ ಡೇ ಹೆಂಗಿರುತ್ತೆ ನಮಗೆ? Taking care of Yeah, ourselves yeah, is very important. ourselves. I used to never understand this when he used to say that. I used to tell him that you're very, selfish ಅಂತ. ಬಟ್ ಅದು ನಿಜ. ಇವಾಗ ಅರ್ಥ ಆಗಿದೆ. ಓಕೆ, ವೆರಿ ಫೈನಲ್ ಕ್ವೆಶ್ಚನ್. ಅಪ್ಪ ಅಮ್ಮನಿಂದ ಸಿಕ್ಕಿರೋ ದಿ ಬೆಸ್ಟ್ ಅಡ್ವೈಸ್ ಏನು? ಪೇಷನ್ಸ್. ಯಾ. ಸೊ ಶಿಲ್ಪಾ ಗಣೇಶ್ ಹ್ಯಾವ್ ಅ ಲಾಟ್ ಆಫ್ ಪೇಷನ್ಸ್. ಈಗ ಇಬ್ರು ಅದನ್ನೇ ಹೇಳಿದಾರಾ? ಐ ಮೀನ್, ಆ ಯಂಗ್ ಒಂದು ಜೋಶ್ ಇರುತ್ತೆ ಗೊತ್ತಾ ನಮಗೆ, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ. ಐ ಶುಡ್ ಲೂಸ್ ಮೈ ಕೂಲ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಾವು ಐ ಥಿಂಕ್ ಐ ಮೋರ್ ಸಟಲ್ ಆ್ಯಂಡ್ ಐ ಥಿಂಕ್ ಐ ಮೋರ್ ಪೇಷಂಟ್ ನಾವು ಇತ್ತೀಚೆಗೆ. ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪಾ ಅವರೇ. ಈ ರೀತಿ ಕಾನ್ವರ್ಸೇಷನ್ ಐ ಥಿಂಕ್ ದಿಸ್ ದ ಫಸ್ಟ್ ಎವರ್ ಟೈಮ್ ನಾವಿಬ್ರು ಕೂತ್ ಮಾತಾಡಿದ್ದು. ಬಟ್ ನಿಮ್ಮ ಪರ್ಸ್ನಾಲಿಟಿಯನ್ನು ಬೇರೆ ಬೇರೆ ರೀತಿ ಹೇಳ್ತಾ ಇದ್ರು. ಆ ಎಲ್ಲಾನು ಸೇರಿ ಶಿಲ್ಪಾ ಗಣೇಶ್ ಏನು ಅನ್ನೋದನ್ನು ನಾವಿವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ತಿಳ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಭಾವನಾ ಫಾರ್ ಹ್ಯಾವಿಂಗ್ ಮೀ ಓವರ್. ಥ್ಯಾಂಕ್ ಯು. ಥ್ಯಾಂಕ್ ಯು.